ತೆನಾಲಿ ರಾಮಕೃಷ್ಣನ ಜೀವನ ಚರಿತ್ರೆ. ಹೆಸರು ರಾಮಲಿಂಗ. ಜನನ ಸಂ 1480ರಲ್ಲಿ ಆಂಧ್ರಪ್ರದೇಶದ ತೆನಾಲಿ ಗ್ರಾಮದಲ್ಲಿ. ತಾಯಿ ತಂದೆ ಲಕ್ಷ್ಮಿ ಅಮ್ಮ ಹಾಗೂ ಗೋಪಾಲಯ್ಯ. ಮರಣ ಸಂ 1528. ತೆನಾಲಿ ರಾಮಕೃಷ್ಣನು ತೆನಾಲಿ ಗ್ರಾಮದವನು ಆದ ಕಾರಣ ತೆನಾಲಿ ರಾಮಕೃಷ್ಣ ಎಂದೇ ಪ್ರಸಿದ್ಧನಾದನು. ಅವನು ವೇದಗಳು ಮತ್ತು ಸಾಹಿತ್ಯದಲ್ಲಿ ನಿಪುಣನಾಗಿದ್ದ, ಜೊತೆಗೆ ತೀಕ್ಷ್ಣ ಬುದ್ಧಿ ಮತ್ತು ಹಾಸ್ಯಪ್ರಜ್ಞೆಯಿಂದ ಪ್ರಸಿದ್ಧಿ ಪಡೆದಿದ್ದನು. ಅವನಿಗೆ ಮೂಲದಲ್ಲಿ ಶೈವಧರ್ಮದಲ್ಲಿ ಆಸಕ್ತಿಯಿದ್ದು, ನಂತರ ವಿಷ್ಣುಭಕ್ತನಾದನು. ಅವನು ಕೃಷ್ಣದೇವರಾಯನ ಅರಮನೆಗೆ ಹೋಗಿ ತಮ್ಮ ಪ್ರತಿಭೆಗಳಿಂದ ರಾಜನ ಗಮನ ಸೆಳೆದನು ಮತ್ತು ಆಸ್ಥಾನದ ವಿದೂಷಕನಾಗಿ, ರಾಜ ಮಂದಿರದ ನಗುವಿನ ಹರಟೆಗಾರನಾಗಿ ಕೆಲಸ ಮಾಡಿದನು. ಕೃಷ್ಣದೇವರಾಯನ ದರ್ಬಾರಿನಲ್ಲಿ ತೆನಾಲಿ ರಾಮಕೃಷ್ಣನು ಕೃಷ್ಣದೇವರಾಯನ ಅಷ್ಟದಿಗ್ಗಜಗಳಲ್ಲಿ ಒಬ್ಬನಾಗಿದ್ದನು. ತನ್ನ ವಿವೇಕ, ಚಾತುರ್ಯ ಮತ್ತು ಹಾಸ್ಯಪ್ರಜ್ಞೆಯಿಂದ ರಾಜನ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಿದ್ದನು ಮತ್ತು ದುಷ್ಟರನ್ನು ಬೋಧಿಸುತ್ತಿದ್ದನು. ತೆನಾಲಿ ರಾಮಕೃಷ್ಣನ ಗುಣಗಳು: ತೀಕ್ಷ್ಣ ಬುದ್ಧಿ, ಹಾಸ್ಯಪ್ರಜ್ಞೆ, ವಿಚಾರವಂತಿಕೆ, ಮಾನವೀಯತೆ. ಅವನ ಕಥೆಗಳು ಮಕ್ಕಳಿಗೆ ಬುದ್ಧಿವಂತಿಕೆ, ತಂತ್ರ, ಧೈರ್ಯ ಮತ್ತು ಮೌಲ್ಯಗಳನ್ನು ಕಲಿಸುತ್ತವೆ. ಪ್ರಮುಖ ಅಂಶಗಳು: ಹಾಸ್ಯ ಮತ್ತು ಬುದ್ಧಿವಂತಿಕೆಯ ಮೂಲಕ ಜನರ ಮನ ಗೆದ್ದನು. ಕೃಷ್ಣದೇವರಾಯನ ದರ್ಬಾರಿನಲ್ಲಿ ಬುದ್ಧಿವಂತರಲ್ಲಿ ಒಬ್ಬನಾಗಿದ್ದನು. ಅವನ ಕಥೆಗಳು ಇಂದಿಗೂ ಮಕ್ಕಳಿಗೆ ಬುದ್ಧಿವಂತಿಕೆಯ ಪಾಠ ನೀಡುತ್ತಿವೆ. ತೆನಾಲಿ ರಾಮಕೃಷ್ಣನ ಕಥೆಗಳು ಎಲ್ಲಾ ಭಾಷೆಗಳಲ್ಲಿ ಪರಂಪರೆಯಿಂದ ಜನಪ್ರಿಯವಾಗಿವೆ.